ಆರ್ಎಸ್ಎಸ್ನ ವಿಚಾರದಲ್ಲಿ ಮತ್ತೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ, ಕೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತ ನೋಡ. ಆರ್ಎಸ್ಎಸ್ನ ಪಥಸಂಚಲನ ಯಾಕೆ? ಅದರ ಅಗತ್ಯತೆ ಏನು? ದೊಣ್ಣೆ ಹಿಡಿದುಕೊಂಡೇ ಪಥಸಂಚಲನ ಮಾಡೋದು ಯಾಕೆ? ನಿಮ್ಮ ಖಾಸಗಿ ಜಾಗಗಳಲ್ಲಿ ಪಥಸಂಚಲನವನ್ನ ಮಾಡಿಕೊಳ್ಳಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ಮಾಡೋ ಹಾಗಿಲ್ಲ. ನಾವು ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ. ಆರ್ಎಸ್ಎಸ್ ಅನ್ನ ಇಡೀ ಸಮಾಜ ಒಪ್ಪಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಈ ಪ್ರಶ್ನೆಗಳು ಬರುತ್ತೆ. ಈಗ ಒಂದೊಂದು ರೀತಿಯಾದಂತಹ ಪ್ರಶ್ನೆಗಳನ್ನ ಈಗ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಎತ್ತಿದ್ದಾರೆ. ಆರ್ಎಸ್ಎಸ್ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡಬೇಕು. ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು. ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಕಳಲ್ಲ, ಸರ್ಕಾರದವರು.